ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅನಾಹುತ ವಿನಾಶಕಾರಿ ಇದು. ಇಂಥದೊಂದು ವಿನಾಶಕಾರಿ ಕೆಲಸಕ್ಕೆ ಅಮೆರಿಕ ಕೈ ಹಾಕತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಇಡೀ ಜಗತ್ತಿನ ಇಂಧನದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗಬೇಕು ಅಂದರೆ ಇಂಥ ಕೆಲಸವನ್ನು ದುಷ್ಕಾರ್ಯವನ್ನು ಮಾಡಬೇಕು. ಏನು ವಿಷಯ? ಈ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರೆ ನಾನು ನಂಬ್ತಿರಲಿಲ್ಲ. ಈತ ಸುಮ್ಮನೆ ಪ್ರೊಪಗ್ಯಾಂಡಾಗೋಸ್ಕರ ಹೇಳಿದ್ದಾರೆ, ಯುದ್ಧದಲ್ಲಿ ತಾವು ಗೆಲ್ತೀವಿ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ ಅಂತ ನಾವು ಭಾವಿಸಬೇಕಾಗಿತ್ತು. ಆದರೆ ಸ್ವತಃ ಅಮೆರಿಕೆಯ ಸೆಂಟ್ರಲ್ ಕಮಾಂಡ್ ಹೇಳಿದೆ, ಪೀಟ್ ಹೆಗ್ಸೆತ್ ಹೇಳಿದ್ದಾರೆ, ಜೊತೆಗೆ ಇರಾನ್ ಸರ್ಕಾರ ಇದನ್ನು ಖಚಿತಪಡಿಸಿದೆ, ತಾನು ಇದಕ್ಕೆ ರಿಟಾಲಿಯೇಟ್ ಮಾಡ್ತೀನಿ ಅಂತ ಈಗಾಗಲೇ ಅದು ಘೋಷಣೆ ಮಾಡಿ ಆಗಿ ಹೋಗಿದೆ. ಏನು ವಿಷಯ ಏನಪ್ಪ ಅಂತಂದರೆ, ಇರಾನಿನ ಸಂಪೂರ್ಣವಾದಂಥ ಇಂಧನದ ಜೀವಜಾಲ ಅಂತ ಅನ್ಸ್ಕೊಂಡಿರುವಂಥ ಒಂದು ದ್ವೀಪದ ಮೇಲೆ ದಾಳಿಯನ್ನು ಮಾಡಿದೆ ಅಮೆರಿಕ. ಅದರ ಹೆಸರು ಖಾರ್ಗ್ ಐಲ್ಯಾಂಡ್ನಲ್ಲಿ ಇವರ ಸಂಪೂರ್ಣವಾದ ಇಂಧನದ ಶೇಖರಣೆ, ಇಂಧನದ ರಫ್ತಿನ ವ್ಯವಸ್ಥೆ, ಇಂಧನದ ಸಂಸ್ಕರಣೆ ಏನು ಕೇಳ್ತೀರಿ ಎಲ್ಲ ಇದ್ದದ್ದೇ ಈ ಖಾರ್ಗ್ ಐಲ್ಯಾಂಡ್ನಲ್ಲಿ. ಇರಾನದ ಪೂರ್ವ ತೀರದ 30 ಕಿಲೋಮೀಟರ್ ಆಚೆ ಇರುವಂಥ, ನಾಟಿಕಲ್ ಮೈಲ್ಸ್ ಆಚೆ ಇರುವಂಥ, ಸುಮಾರು 5 ಮೈಲಿನ ವಿಸ್ತರಣೆ ಇರುವಂಥ, ವ್ಯಾಪ್ತಿ ಇರುವಂಥ ಈ ಐಲ್ಯಾಂಡ್, ಇದು ದ್ವೀಪ. ಆ ದ್ವೀಪದ ಗಸ್ತಿಗೆ ಇರ್ತದಲ್ಲ, ಅಂದರೆ ನಿಯೋಜನೆ ಮಾಡಲಾರ್ದಂಥ ಸೈನ್ಯ ಇದೆಯಲ್ಲ, ಅಲ್ಲಿ IRGCಯ ಸುಪರ್ದಿನಲ್ಲಿ ಇದ್ದಂಥ ವ್ಯವಸ್ಥೆಯಲ್ಲಿ ಅದರ ಮೇಲೆ ಸಂಪೂರ್ಣವಾಗಿ ಅಮೇರಿಕೆಯ ಸೈನ್ಯ ದಾಳಿಯನ್ನು ಮಾಡಿದೆ. ಯಾವ ರೀತಿಯ ದಾಳಿ ಮಾಡಿದೆ ಅಂದರೆ, IRGCಯ ಯಾವುದೇ ಮಿಲಿಟರಿ ವ್ಯವಸ್ಥೆಯಲ್ಲಿ ಉಳಿದಿಲ್ಲ, ಆ ರೀತಿ ನಾಮವರು ನಿಶಾನ್ ಇರಲಾರ್ದಾಗೆ ಮುಗಿಸಿಬಿಟ್ಟಿದೆ. ಅದೃಷ್ಟವಶಾತ್ ಇಲ್ಲಿಯ ತೈಲ ಸಂಗ್ರಹಾಗಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾವುದೇ ರೀತಿಯ ಹಾನಿಯನ್ನು ಅಮೆರಿಕ ಉಂಟು ಮಾಡಿಲ್ಲ. ಇದನ್ನು ಡೊನಾಲ್ಡ್ ಟ್ರಂಪ್ ಮೊದಲು ಶೇರ್ ಮಾಡಿಕೊಂಡಾಗ ನಂಬಲಿಕ್ಕಾಗಲಿಲ್ಲ. ಅದಾದ ಪೀಟ್ ಹೆಗ್ಸೆತ್ ತಮ್ಮ ಪೇಜ್ನಲ್ಲಿ ಹಾಕ್ಕೊಂಡ್ರು. ಅದಾದಮೇಲೆ ಸೆಂಟ್ರಲ್ ಕಮಾಂಡ್ ಹೇಳ್ತು. ಆ ಸೆಂಟ್ರಲ್ ಕಮಾಂಡ್ ಹೇಳೋದಲ್ಲದೆ ಸ್ವತಃ ಇರಾನ್ ಸರ್ಕಾರ ಇದನ್ನು ಹೇಳಿದ್ದರಿಂದಾಗಿ ಇದು ಖಚಿತಗೊಂಡಿದೆ. ಈಗ ಇರಾನ್ ಸರ್ಕಾರ ಹೇಳುತ್ತೆ, ಅಪ್ಪಿತಪ್ಪಿ ನೀವೇನಾದರೂ ನಮ್ಮ ಈ ಕ್ರೂಡ್ ಆಯಿಲ್ ಅಥವಾ ಆಯಿಲ್ ವ್ಯವಸ್ಥೆ ಏನಿದೆ ಅದರ ಮೇಲೆ, ಇಂಧನದ ಮೇಲೆ ದಾಳಿ ಮಾಡಿದ್ದೆ ಆದರೆ, ನಮ್ಮ ಸಂಗ್ರಹಾಗಾರದ ಮೇಲೆ ದಾಳಿ ಮಾಡಿದ್ದೆ ಆದರೆ, ನಾವು ಇಡೀ ನಿಮ್ಮ ಎಲ್ಲೆಲ್ಲಿ ನಿಮ್ಮ ಇಂಧನದ ವ್ಯವಸ್ಥೆ ಇದೆಯೋ ಆ ಬೇಸ್ಗಳಿದಾವೋ ಅಷ್ಟೂ ಬೇಸ್ಗಳನ್ನು ನಾವು ನಾಶ ಮಾಡಿ ಬೂದಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಎಲ್ಲೆಲ್ಲಿ ಇವ್ರ ಶೇಖರಣೆ ಇದೆಯಲ್ಲ ಸಂಗ್ರಹಾಗಾರ ಅಮೇರಿಕದು, ಅದೆಲ್ಲದರ ಮೇಲೆ ನಾವು ದಾಳಿಯನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಬೂದಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ನೋಡಿ, ಈ ಖಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಈ ಖಾರ್ಗ್ ಐಲ್ಯಾಂಡು ಗೊತ್ತಿರಲಾರ್ದಂಥ ಜಾಗ ಏನಲ್ಲ. ಆದರೆ ಇಂಥ ಜಾಗದ ಮೇಲೆ ದಾಳಿ ಮಾಡತ್ತೆ ಅಂತ ಯಾರೂ ಆಲೋಚನೆಯನ್ನು ಮಾಡಿರಲಿಲ್ಲ. ಏಕೆಂದರೆ ಹೀಗೆ ಮಾಡುವ ಮೂಲಕ ಇಡೀ ದೇಶ ರೊಚ್ಚಿಗೆದ್ದು ಬಿಡುತ್ತೆ. ಹಾಗೂ ರೊಚ್ಚಿಗೆದ್ದದ್ದೇ ಆದರೆ ಉಳಿದ ಎಲ್ಲ ರಾಷ್ಟ್ರಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಮತ್ತು ಇಂಧನದ ಕ್ಯಾಟಸ್ಟ್ರಾಫಿ ಅಂತೀವಲ್ಲ, ಆ ರೀತಿಯಾದಂಥ ಕ್ಯಾಟಸ್ಟ್ರಾಫಿ ಸಂಭವಿಸಿಬಿಡ್ಬೋದು ಎನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಮುಟ್ಟಲಾರದು ಅಂತ ಭಾವಿಸಲಾಗಿತ್ತು. ಆದರೆ ಅಮೇರಿಕ ಸೆಂಟ್ರಲ್ ಕಮಾಂಡು ಮತ್ತು ಪೀಟ್ ಹೆಗ್ಸೆತ್ ಹೇಳೋದೇನೆಂದರೆ, ಯಾವ ಅಮೇರಿಕೆಯ ಯುದ್ಧದ ಕಾರಣಕ್ಕಾಗಿ ನೀವು ಜಲಸಂಧಿಯನ್ನು ಬಂದ್ ಮಾಡಿದರೆ, ಸ್ಟ್ರೇಟ್ ಆಫ್ ಹಾರ್ಮೋಸು, ಎಲ್ಲಿಯೂ ಹಡಗುಗಳು ತಮ್ಮ ಮೂಲಕ ಹಾಯಲಾರದಾಗಿ ನೀವು ನಿಷೇಧವನ್ನು ಹೇರಿದ್ದೀರೋ ಅದಕ್ಕೆ ಪ್ರತೀಕಾರ ಕ್ರಮವಾಗಿ ನಾವು ಇದನ್ನು ನಿಮಗೆ ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದೇವೆ. ಇದು ಟ್ರೈಲರು, ಇನ್ನೂ ಸಿನಿಮಾ ಶುರುವಾಗಿಲ್ಲ. ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ನಿಮ್ಮ ಇಡೀ ಸಂಗ್ರಹಾಗಾರದ ಮೇಲೆ, ಇಡೀ ಈ ಖಾರ್ಗ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಈಗಾಗಲೇ ಇರಾನ್ ಎಚ್ಚರಿಕೆ ಕೊಟ್ಟಿದ್ದರಿಂದಾಗಿ ಇಡೀ ಗಲ್ಫ್ ರಾಷ್ಟ್ರಗಳಿರುವಂಥ ಸಿಟಿ ಬ್ಯಾಂಕ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಯಾವ್ಯಾವ ಕಮರ್ಷಿಯಲ್ ಬ್ಯಾಂಕ್ಗಳಿದ್ವು, ಯುನೈಟೆಡ್ ಅರಬ್ ಎಮಿರೇಟ್ಸು, ಬಹರೇನು, ಕತಾರು, ಎಲ್ಲೆಲ್ಲಿದ್ವು ಆ ಇಷ್ಟೂ ಕಚೇರಿಗಳನ್ನು ಬಂದ್ ಮಾಡಲಾಗಿದೆ. ಎಲ್ಲ ಎಂಬಸಿಗಳನ್ನು ಬಂದ್ ಮಾಡಲಾಗಿದೆ. ಎಲ್ಲೆಲ್ಲಿ ಅಮೇರಿಕೆ ಕೆಲಸಗಾರ ಕೆಲಸ ಮಾಡ್ತಾಯಿದ್ರು ಅವರೆಲ್ಲರಿಗೂ ಜಾಗರೂಕರಾಗಿರುವಂತೆ ಅವರ ಜಾಗಗಳನ್ನು ಬದಲಿಸಲಾಗಿದೆ. ಅಂದರೆ ಆ ಮಟ್ಟಿನ ಭಯ ಆತಂಕವನ್ನು ಇರಾನ್ ಸೃಷ್ಟಿ ಮಾಡಿದೆ. ಯಾವ 15 ದಿನಗಳ ಹಿಂದೆ ಯುದ್ಧ ಶುರುವಾದಾಗ ಇದು ಕೇವಲ 3 ದೇಶಗಳ ಮಧ್ಯೆ ಆಗಿತ್ತು, ಈಗ ಅದು 15 ದೇಶಗಳಿಗೆ ವ್ಯಾಪಿಸಿದೆ. ಯಾವ ಯುದ್ಧವನ್ನು ವರ್ಟಿಕಲ್ ಯುದ್ಧ ಅಂತ ಭಾವಿಸಲಾಗಿತ್ತೋ ಅದು ಹಾರಿಜಾಂಟಲ್ ಆಗಿ ವಿಸ್ತರಣೆಗೊಳ್ತಾ ಬಂತು ಇರಾನ್ನಿಂದಾಗಿ. ಅದರ ಬಗ್ಗೆ ಮತ್ತೆ ನಾನು ನಿಮ್ಮೆದುರಿಗೆ
ವಿಶದೀಕರಿಸಿ ಹೇಳಬೇಕಾಗಿಲ್ಲ, ಏಕೆಂದರೆ ಪ್ರತಿ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ಹೇಳೇ ಆಗಿದೆ. ಯಾವ ಯುನೈಟೆಡ್ ಅರಬ್ ಎಮಿರೇಟ್ಸು ಅಜಾತ ಶತ್ರು ಅಂದ್ಕೊಂಡು ಓಡಾಡ್ತಾ ಇತ್ತು ಅದರ ಮೇಲೆ ದಾಳಿ ಆಗಿರೋದ್ರಿಂದ ನಿನ್ನೆ ಒಂದು ದೊಡ್ಡ ಬೆಳವಣಿಗೆಯನ್ನು ದುಬೈ ಮಾಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಏನಪ್ಪ ಅಂದರೆ, ಇರಾನಿಯನ್ ಹಾಸ್ಪಿಟ್ಲ್ ಏನಿತ್ತು ದುಬೈನಲ್ಲಿ ಅದನ್ನು ಬಂದ್ ಮಾಡಲಾಗಿದೆ, ಅದರ ಲೈಸೆನ್ಸನ್ನು ರದ್ದು ಮಾಡಲಾಗಿದೆ. 5 ಇರಾನಿಯನ್ ಸ್ಕೂಲ್ನ ಅನುಮತಿಯನ್ನು ರದ್ದುಗೊಳಿಸಲಾಗಿದೆ. ಅಂದರೆ ಶಾಲೆ ಬಂದ್ ಆಗ್ತವೆ, ಇನ್ನು ಅಲ್ಲಿಲ್ಲ ಶಾಲೆ. ಇರಾನ್ ಕ್ಲಬ್ನ ಲೈಸೆನ್ಸನ್ನು ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲಿಯ ಇರಾನ್ ಕಾನ್ಸುಲೇಟ್ ಏನಿದೆ ದುಬೈನಲ್ಲಿ, ಅಲ್ಲಿ ಸ್ಥಳೀಯರಿಗೆ ಮಾತ್ರ ಕೆಲಸಕ್ಕೆ ಅವಕಾಶ ಇದೆ ವಿನ ಇರಾನಿಯನ್ಸ್ ಅಲ್ಲಿ ಇರಕೂಡದು. ಆ ರೀತಿಯದಾದಂಥ ನಿಬಂಧನೆಯನ್ನು ದುಬೈ ಈಗ ವಿಧಿಸಿದೆ. ಅಂದರೆ ಅದು ಕೂಡ ಈಗ ಪ್ರತೀಕಾರಕ್ಕೆ ಸನ್ನದ್ಧ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಪೀಟ್ ಹೆಗ್ಸೆತ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಈ ಸಂಚಿಕೆಯನ್ನು ನೋಡಿಬಿಟ್ರೆ ಬೇರೆ ಕಡೆ ಸುದ್ದಿಗಾಗಿ ತಡಕಾಡಬಾರದು, ಆ ರೀತಿಯಾದಂಥ 10 ಪ್ರಮುಖ ಅಂಶಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ಬಿಡ್ತೀನಿ. ಅಲ್ಲಿ ಬೇರೆ ಸುದ್ದಿ, ಇಲ್ಲಿ ಬೇರೆ ಸುದ್ದಿ, ಕನ್ಫ್ಯೂಷನ್, ಗೊಂದಲಗಳೇ ಇರಲಾರ್ದಂಥ 10 ಪಾಯಿಂಟ್ಗಳನ್ನು ಮಾಡ್ಕೊಂಡು ತಮ್ಮೆದುರಿಗೆ ಹೇಳ್ತಾನೆ. ಪೀಟ್ ಹೆಗ್ಸೆತ್ ಹೇಳ್ತಾರೆ, ಇರಾನ್ನ ಬಳಿ ಇದ್ದಂಥ ಒಟ್ಟು ಸ್ಟಾಕ್ ಏನಿತ್ತು ಮಿಸೈಲ್ಗಳದ್ದು ಅದನ್ನು 90% ನಾವು ಖಾಲಿ ಮಾಡಿದ್ದೇವೆ. ಅವ್ರ ಬಳಿ ಇರುವಂಥ ಡ್ರೋನ್ಗಳೇನಿದ್ದು ಆ ಡ್ರೋನ್ಗಳನ್ನು 95% ಖಾಲಿ ಮಾಡಿದ್ದೇವೆ. ಜೊತೆಗೆ ಅಮೇರಿಕೆಯ ಒಂದು ರೀಫ್ಯೂಯಲಿಂಗ್ ಏರ್ಕ್ರಾಫ್ಟ್ ಇತ್ತು KC-135 ಅಂಥೇಳಿ, ಅದು ನಿನ್ನೆ ಇದ್ದಕ್ಕಿದ್ದ ಹಾಗೆ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆಗಿ ಸುಮಾರು 6 ಜನರ ಸಾವು ಸಂಭವಿಸುತ್ತೆ. ಯಾಕೆ ಕ್ರ್ಯಾಶ್ ಆಯಿತು, ಅದಕ್ಕೆ ಯಾರಾದರೂ ಕ್ಷಿಪಣಿಯ ದಾಳಿ ಆಯಿತಾ, ಇದ್ರ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಬಂದಿಲ್ಲ. ಆದರೆ ರೀಫ್ಯೂಯಲಿಂಗ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿರೋದು ನಿಜ, 6 ಜನರ ಅಮೇರಿಕನ್ನರ ಸಾವಾಗಿರೋದು ನಿಜ. ಅದಾದಮೇಲೆ ಸುಮಾರು 2,500 ಮರೀನ್ಗಳನ್ನು ಮತ್ತು ಸೇಲರ್ಸ್ಗಳನ್ನು ಈಗ ಡಿಪ್ಲಾಯ್ ಮಾಡಲಾಗಿದೆ. ಸಂಪೂರ್ಣವಾಗಿ ಇರಾನ್ ಸುತ್ತಮುತ್ತಲ ಅಟ್ಯಾಕ್ ಮಾಡಲಿಕ್ಕೆ ಅಮೇರಿಕೆಯ ಸೆಂಟ್ರಲ್ ಕಮಾಂಡು ಪೀಟ್ ಹೆಗ್ಸೆತ್ ಈಗಾಗಲೇ ಆದೇಶ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಭಾಳ ದೊಡ್ಡ ಮಟ್ಟದ ಯುದ್ಧಕ್ಕೆ, ಭಾಳ ದೊಡ್ಡ ಮಟ್ಟದ ದಾಳಿಯನ್ನು ನಾವು ನಿರೀಕ್ಷೆ ಮಾಡುವಂಥ ಸಂದರ್ಭ ಇದು. ಇದಾದ ಮೇಲೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಅಲ್ಲಿ ಬೇರೆ ತೈಲ ಹಡಗುಗಳು ಹೋಗಬಹುದು, ಆದರೆ ನಮ್ಮದೊಂದು ಷರತ್ತಿದೆ ಅಂತ ಇರಾನ್ ಹೇಳ್ತಾ ಇದೆ. ಏನಪ್ಪ ಅಂದರೆ, ನೀವು ಡಾಲರ್ ಮೂಲಕ ವ್ಯವಹಾರ ಮಾಡೋ ಹಾಗಿಲ್ಲ. ಇಲ್ಲಿಂದ ಪಾಸ್ ಆಗುವಂಥ ಯಾವುದೇ ಹಡಗು ವೆಸಲ್ ತೊಗೊಂಡು ಹೋಗ್ತದಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ದು, ಅದು ಡಾಲರ್ನಲ್ಲಿ ವ್ಯವಹಾರ ಮಾಡೋ ಹಾಗಿಲ್ಲ. ಯುವಾನ್ನಲ್ಲಿ, ಚೈನಾದ ಯುವಾನ್ ಅನ್ನುವಂಥ ಕರೆನ್ಸಿಯಲ್ಲಿ ವ್ಯವಹಾರ ಮಾಡೋದಾದರೆ ಅದನ್ನು ನಮ್ಗೆ ಖಚಿತಪಡಿಸಿದರೆ ನಿಮ್ಮ ಹಡಗನ್ನು ಬಿಟ್ಟುಕೊಡ್ತೀವಿ. ಅಂದರೆ ಯಾವ ಪೆಟ್ರೋ ಡಾಲರ್ನ ಸಂಪೂರ್ಣವಾಗಿ ಕ್ಷೀಣಿಸಬೇಕು ಅಂತ ಇರಾನು ತೀರ್ಮಾನ ಮಾಡಿದೆಯೋ ಅದರ ಪ್ರತಿಫಲವಾಗಿ, ಪ್ರತಿಧ್ವನಿಯಾಗಿ ಈ ಕ್ರಮಕ್ಕೆ ಅದು ಮುಂದಾಗಿದೆ. ಇನ್ನು ಇರಾನ್ನಲ್ಲಿ ಟೆಹರಾನ್ನಲ್ಲಿ ಭಾಳ ದೊಡ್ಡ ಮಟ್ಟದ ನಿನ್ನೆ ರ್ಯಾಲಿ ಇತ್ತು, ಕ್ಯೂಡ್ಸ್ ಡೇ ಅಂತ ಹೆಸರು ಹೇಳ್ತಾರೆ, QDY, ಕ್ಯೂಡ್ಸ್ ಡೇ. ಆ ಕ್ಯೂಡ್ಸ್ ಡೇನ ಅಂತಂದರೆ ಪ್ರತಿ ವರ್ಷ ಆಚರಿಸುವಂಥದ್ದು. ಅದರಲ್ಲಿ ಅಲ್ಲಿಯ ರಾಷ್ಟ್ರಪತಿಯಿಂದ ಹಿಡಿದು ಅಲ್ಲಿಯ ಪ್ರಮುಖ ಅಧಿಕಾರಿಗಳಿಂದ ಹಿಡಿದು ಮೆರವಣಿಗೆಯನ್ನು ಮಾಡ್ತಾಯಿದ್ರು ನಿನ್ನೆ. ಆ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಇಸ್ರೇಲ್ನ ಸೈನ್ಯ ಈ ಮೆರವಣಿಗೆಯ ಮೇಲೆ ದಾಳಿ ಮಾಡಿದೆ. ಎಷ್ಟು ಜನರ ಸಾವಾಗಿದೆ, ಯಾವ ಪ್ರಮುಖ ನಾಯಕರು ಸತ್ತೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇದರ ಮಧ್ಯೆ ಇರಾನು 3ನೇ ಬಾರಿ ಟರ್ಕಿ ಮೇಲೆ ದಾಳಿ ಮಾಡಿದೆ. ಟರ್ಕಿ ಮೇಲೆ ಈಗಾಗಲೇ 2 ಸಲ ದಾಳಿ ಮಾಡಿತ್ತು, ನಿನ್ನೆ 3ನೇ ಸಲ ದಾಳಿ ಮಾಡಿದೆ. ಏಕೆಂದರೆ ಅಲ್ಲಿ US ಅತಿ ದೊಡ್ಡದಾದ ಬೇಸ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅದರ ಮೇಲೆ ದಾಳಿಯನ್ನು ಮಾಡಿದೆ. ಇನ್ನು ಆಸ್ಟ್ರೇಲಿಯಾ ಇದರಲ್ಲಿ ಭಾಳ ಪ್ರಮುಖವಾದಂಥ ನಿಲುವನ್ನು ತೆಗೆದುಕೊಂಡು ತಮ್ಗೆ ಗೊತ್ತು. ಈಗ ಆಸ್ಟ್ರೇಲಿಯಾ ಹೇಳ್ತಾ ಇದೆ, ನಮ್ಮ ಯಾವುದೇ ನಾಗರಿಕರು ಇಲ್ಲಿ ಇರಕೂಡದು, ಇರಾನ್ನಲ್ಲಿ ಇರಬೇಕಾದ ಅಗತ್ಯತೆ ಇಲ್ಲ, ನೀವು ಇಲ್ಲಿಂದ ಖಾಲಿ ಮಾಡಬೇಕು ಇರಾನ್ನಿಂದ ಅಂತ ಹೇಳಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಪರೀತವಾದಂಥ ಘಟನೆಗಳು ಸಂಭವಿಸುವ ಲಕ್ಷಣ ಕಾಣಿಸ್ತಾ ಇದೆ. ಇದರ ಮಧ್ಯೆ ಅಮೇರಿಕ 10,000 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಹೊಂದಿರುವಂಥ ಡ್ರೋನ್ಗಳನ್ನು ತರಿಸ್ಕೋತಾ ಇದೆ. 10,000 ಅಂದರೆ ಅದೇ ತಂತಾನೇ ಹುಡುಕೊಂಡು ಹೋಗಿ ಶತ್ರು ದೇಶದ ಯಾವ ಭಾಗದಲ್ಲಿ ಹೊಡಿಬೇಕು ಅಂತ ತಾನೇ ಹುಡುಕೊಂಡೋಗಿ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಆಗುವಂಥ 10,000 ಡ್ರೋನ್ಗಳನ್ನು ತರಿಸ್ತಾ ಇದೆ. ಇದೆಲ್ಲ ನೋಡಿದರೆ ನಿಮಗೇನು ಅನಿಸುತ್ತೆ ಈಗ ನನಗೆ ದಯವಿಟ್ಟು ಹೇಳಿ. ಯಾಕೆಂದರೆ ಯಾವ ಯುದ್ಧ 1 ರಿಂದ 2 ವಾರದಲ್ಲಿ ಮುಗಿದು ಹೋಗುತ್ತೆ ಅಂತ ನಾವು ಭಾವಿಸಿದ್ವೋ, ಯಾವ ಯುದ್ಧ ವರ್ಟಿಕಲ್ ಆಗಿ ನಡೆಯುತ್ತೆ, ಒಂದು ಸಂಧಾನದ ಮೂಲಕ ಮಾತುಕತೆ ಮುಗಿದು ಹೋಗುತ್ತೆ, ಅಲ್ಲಿಯ ಮತಾಂಧ ಧಾರ್ಮಿಕ ನಾಯಕನನ್ನು, ಪರಮೋಚ್ಚ ನಾಯಕನನ್ನು ಮುಗಿಸಿದ ಮೇಲೆ ಅಲ್ಲಿ ದೊಡ್ಡದಾದಂಥ ದಂಗೆಯಾಗಿ ಬೇರೆ ಸರ್ಕಾರದ ರಚನೆ ಆಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಅದಕ್ಕೆ ತದ್ವಿರುದ್ಧವಾದಂಥ ಬೆಳವಣಿಗೆಗಳು ನಡೆದು ಬೆಳವಣಿಗೆ ನಡೆದ ಮೇಲೆ
ಇರಾನ್ ಕೇವಲ ಶತ್ರು ರಾಷ್ಟ್ರ ಅಂತ ಇಸ್ರೇಲ್ ಅಮೆರಿಕವನ್ನು ಪರಿಗಣಿಸಲಾರದೆ ನಾವು ಅಮೆರಿಕೆಗೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಮೆರಿಕೆ ಬೇಸ್ಗಳು ಯಾವ ಸುತ್ತಮುತ್ತಲ ಗಲ್ಫ್ ರಾಷ್ಟ್ರಗಳಲ್ಲಿದ್ದಾವೋ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ರಿಂದ ಇದರ ದಾವಾನಲದಂತೆ ಇದು ಹೊತ್ಕೊಳ್ಳಿಕ್ಕೆ ಶುರುವಾಯಿತು, ಕಾಳ್ಗಿಚ್ಚಿನಂತೆ ಹತ್ಕೊಳ್ಳಿಕ್ಕೆ ಶುರುವಾಯಿತು. ಒಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನೇರವಾಗಿ ಯುದ್ಧದಲ್ಲಿ ದಾಳಿಯನ್ನು ಮಾಡುವ ಮಾನಸಿಕ ಸ್ಥಿತಿಗೆ ಬಂದು ನಿಲ್ಲುವ ಹಾಗೆ ಇರಾನ್ ಮಾಡಿದೆ ಈ ಕ್ಷಣದಲ್ಲಿ. ಈ ಮಧ್ಯೆ ಅಮೇರಿಕ ಯಾವುದೇ ಕಾರಣಕ್ಕೂ ಈ ಯುದ್ಧದಿಂದ ಹಿಂತೆಗೆಯುವಂಥ ಪ್ರಶ್ನೆ ಇಲ್ಲ ಅಂತ ಸ್ವತಃ ಅಲ್ಲಿಯ ಸೆಂಟ್ರಲ್ ಕಮಾಂಡು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದನ್ನು ನೋಡಿದರೆ ಮುಂದೆ ಬರುವ ದಿನಗಳು ಎಷ್ಟು ಆತಂಕಕಾರಿ ಇರಬಹುದು, ಯಾವ ರೀತಿಯ ಕ್ಯಾಟಸ್ಟ್ರಫಿ ಆಗಬಹುದು ಅಂತ ಆಲೋಚನೆ ಮಾಡಿದರೆ ಭಯ ಉಂಟಾಗತ್ತೆ. ಇದ್ರ ಮಧ್ಯೆ ಒಂದು ಶುಭಕರ ಸುದ್ದಿಯನ್ನು ಹೇಳ್ಬಿಡ್ತೇನೆ. ಯಾವಾಗಲೂ ಅತಿ ದೊಡ್ಡದಾದಂಥ ವಿಜಯ ಹೆಚ್ಚು ಸದ್ದನ್ನು ಮಾಡುವುದಿಲ್ಲ. ನಾನು ಆ 3 ಕರೆಗಳು ಅಂತ 3 ದಿವಸದಿಂದ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಮ ನೆನಪಿದೆಯಲ್ಲೋ ಗೊತ್ತಿಲ್ಲ. ಏನು ಶೀರ್ಷಿಕೆಯಲ್ಲಿ ದೊಡ್ಡದಾಗಿ ಯಾವುದೋ ಒಂದು ಬಂಬಾರ್ಡ್ಮೆಂಟ್ ಬರೋ ಹಾಗೆ, ಸಂಚಲನೆ ಮಾಡುವ ಹಾಗೆ, ಯುದ್ಧೋನ್ಮಾದವನ್ನು ತೋರಿಸುವಂಥ ಯಾವುದೇ ತಲೆಭಾರವನ್ನು ಕೊಡಲಾರದೆ ಆ 3 ಕರೆಗಳು ಅಂತ. ಫೆಬ್ರವರಿ 28ರಿಂದ 3 ಕರೆಗಳು, ಫೆಬ್ರವರಿ 28, ಮಾರ್ಚ್ 5, ಮಾರ್ಚ್ 10, 3 ಕರೆಗಳನ್ನು ಡಾಕ್ಟರ್ ಜಯಶಂಕರ್ ಮಾಡಿದ್ದಕ್ಕೆ ಯಾವ ಮಟ್ಟಿನ ಲಾಭ ಭಾರತಕ್ಕೆ ಆಯಿತು ಅಂತ ನಮಗೆ ಬಂದಂಥ ವೆಸಲ್ ಬಗ್ಗೆ, ಹಡಗಿನ ಬಗ್ಗೆ, ಮುಂಬೈಗೆ ಡಾಕ್ಗೆ ಬಂದು ಇಳಿದಂಥ ಹಡಗಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ನಿನ್ನೆ 2 LPG ಹೊತ್ತಂಥ ಹಡಗುಗಳು, ವೆಸಲ್ಗಳು ಭಾರತದತ್ತ ಬರ್ತಾ ಇದ್ದಾವೆ. ಯಾವುದೇ ತಾಪತ್ರೆ ಇಲ್ಲದೆ ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ ಭಾರತವನ್ನು ಇಷ್ಟರಲ್ಲಿಯೇ ಬಂದು ತಲುಪಲಿವೆ. ನಿನ್ನೆ ಸಂಜೆ ನರೇಂದ್ರ ಮೋದಿಯವರು ಇರಾನಿನ ರಾಷ್ಟ್ರಪತಿಯ ಜೊತೆ ಸುದೀರ್ಘವಾದ ಮಾತುಕತೆಯನ್ನು ನಡೆಸಿದ್ದಾರೆ. ಡಾಕ್ಟರ್ ಜಯಶಂಕರ್ ಅವರು 4ನೇ ಬಾರಿಗೆ ಅಲ್ಲಿಯ ವಿದೇಶಾಂಗ ಸಚಿವನ ಜೊತೆ ಮಾತುಕತೆ ನಡೆಸಿದ್ದಾರೆ. ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ, ನಿಮ್ಮ ಮೈತ್ರಿ, ನಿಮ್ಮ ಬಾಂಧವ್ಯವನ್ನು ನಾವು ಖಾಯಮಾಗಿ ಉಳಿಸ್ಕೋತೀವಿ ಅಂತ ಇರಾನ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಅತಿ ದೊಡ್ಡದಾದ ವಿಜಯ ಭಾರತಕ್ಕೆ ಇದು. ಇಷ್ಟೆಲ್ಲ ಕಾರ್ಮೋಡದಲ್ಲಿರುವಂಥ ಜಗತ್ತಿನಲ್ಲಿ ಇರುವ ಸಂದರ್ಭದಲ್ಲಿ ಭಾರತ ನಿರುಮ್ಮಳವಾಗಿ ತನ್ನ ಆಮದನ್ನು ಮಾಡ್ಕೋತಾ ಇದೆ. ಜೊತೆಗೆ ಯಾವ LPG ಅಂತ ಹಲಬ್ತಾ ಇದ್ದಾರಲ್ಲ ವಿಪಕ್ಷದವರು, ಅವರಿಗೆ ಎಷ್ಟು ಬೇಕೋ ಅಷ್ಟು ಗ್ಯಾಸನ್ನು ಸುರಿಲಿಕ್ಕೆ 2 ಹಡಗುಗಳು ಬಂದು ಇಳಿತಾ ಇದ್ದಾವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಾಳೆ ಭಾನುವಾರದ ಹರಟೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ. ಮತ್ತೆ ಬರ್ತೀನಿ. ನಮಸ್ಕಾರ.